ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಕೈಲಿ ಏನ್ ಮಾಡಕ್ ಸಾಧ್ಯ? ಏನೋ ಮಾಡಕ್ ಸಾಧ್ಯ. ಈಗ ನಾನು ಕೊಲ್ತೀನಿ ಅಂತ ಇದೆಯಾ? ಟ್ರೈ ಮಾಡ ಅಂದ್ರೆ ನಿನಗೆ ನನ್ನ ಕಂಡ್ರೆ ಭಯ ಆಗ್ತಾ ಇಲ್ಲ. ನಿನ್ನ ಮಕ್ಕಳನ್ನ ನಿನ್ನ ಸಂಸಾರನ ಹಾಳು ಮಾಡ್ದವ್ ನಾನು. ನನ್ನ ನೋಡಿದ್ರೆ ನಿನಗೆ ಕೋಪ ಬರ್ತಾ ಇಲ್ವಾ? ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋಕೆ ನಾನು ಯಾರು? ನೀನ್ ಮಾಡಿರೋ ಪಾಪ ಕರ್ಮ ಎಲ್ಲ ಮೇಲಿರೋನು ಲೆಕ್ಕ ಇಟ್ಕೊಂಡಿರ್ತಾನೆ. ಅದಕ್ಕೆ ನಿನಗೆ ಪ್ರಾಯಶ್ಚಿತ್ತ ಹಾಗೆ ಆಗತ್ತೆ. ದೇವ್ರಂತೆ ದೇವ್ರು. ಯಾರೋ ಅವನು ದೇವ್ರು. ನಿನ್ನ ಪಾಲಿಗೆ ಈಗ ನಾನೇ ದೇವ್ರು. ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆ. ಅಗ್ನಿ ಜೊತೆ ಸೇರಿ ಸಂಪಗೆಪುರದಿಂದ ನಿನ್ನ ಗಂಡನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ. ಅಮೂಲ್ಯ ಮತ್ತೆ ವೇದ ಅಂತಿದ್ರು ನಿನ್ನ ಗಂಡನ್ನ ಹುಡುಕೊಂಡು ಸಂಪಗೆಪುರಕ್ಕೆ ಹೋಗಿದ್ರಲ್ಲ. ಆಗ ಇನ್ನೇನು ಅವರೇ ಅಪ್ಪ ಅಂತ ಗೊತ್ತಾಗ್ಬೇಕು. ಅಷ್ಟರಲ್ಲಿ ಅಗ್ನಿ ಕೈಯಿಂದ ಭಾವನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ. ಇದೊಂದೇ ಅಲ್ಲ, ಈ ಮನೆಯಲ್ಲಿ ನಡೆದಿರೋ ಪ್ರತಿಯೊಂದು ಘಟನೆ ಹಿಂದೆನೂ ನನ್ನ ಕೈವಾಡ ಇದೆ. ಅಂದ್ರೆ ಇದ್ರ ಅರ್ಥ? ನೀನೇನು ಯೋಚನೆ ಮಾಡ್ತಾ ಇದೀಯ ಆರ್ತಿ? ನಿನ್ನ ಗಂಡ ಸತ್ತಿದ್ದಕ್ಕೂ ಕಾರಣ ನಾನೇ. ನಾನೇ ಅಂದ್ರೆ ನಾನೇ ಲಾರಿ ತಗೊಂಡು ಹೋಗಿ ಡಿಕ್ಕಿ ಹೊಡೆದು ವಿಕ್ರಾಂತ್ಗೇನು ಮಾಡಲಿಲ್ಲ. ಇಂಡೈರೆಕ್ಟ್ ಆಗಿ ವಿಕ್ರಾಂತ್ಗೆ ವೈದೇಹಿನೇ ತಾಯಿ ಅನ್ನೋ ಸತ್ಯ ಗೊತ್ತಾಗಿತ್ತು. ಅವನದನ್ನ ಅಣ್ಣನಿಗೆ ಹೇಳಬೇಕು ಅಂತ ಫೋನ್ ಮಾಡ್ದ. ಆ ಕಾಲ್ನ ರಿಸೀವ್ ಮಾಡಿದ್ದು ನಾನು. ಅವನು ಅದನ್ನ ಮನೆಯವರೆಲ್ರಿಗೂ ತಿಳಿಸ್ಬೇಕು ಅಂತ ಹೊರಟಿದ್ದ. ಅವನು ಹಾಗೆ ಮಾಡ್ಬಿಟ್ರೆ ನಾನು ಹೇಗೆ ಸರ್ವೈವ್ ಆಗೋದು? ನನ್ನ ಗುಟ್ಟೆಲ್ಲಿ ಬಯಲಾಗುತ್ತೋ ಅಂತ ಅಗ್ನಿಗೆ ಕಾಲ್ ಮಾಡಿ ಲಾರಿ ಕಳಿಸಿ ವಿಕ್ಕಿಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಹೇಳಿದ್ದು ನಾನೇ. ವಿಕ್ಕಿ ಸಾವುಗೂ ನಾನೇ ಕಾರಣ. It's purely survival. Nothing personal. ನಾನೇನಾದ್ರೂ ವಿಕ್ರಾಂತ್ನ ಹಾಗೆ ಬಿಟ್ಟಿದ್ರೆ ನಾನು ನಾಶ ಆಗ್ಬಿಡ್ತಾ ಇದ್ದೆ. ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಹೆತ್ತ ಮಗನ್ ತರ ಇದ್ರು. ಬಾಯಿ ತುಂಬಾ ಅಮ್ಮ ಅಂತ ಕರಿತಾ ಇದ್ರು. ಅವ್ರನ್ನೇ ಸಾಯಿಸಿದಿರಲ್ಲ, ನೀವು ಒಂದ್ ತಾಯಿನ? ಸಾಕು. ಇವತ್ತು ನನ್ನ ನಾಟಕದ ಕೊನೆ ದಿನ. ನಾನ್ ಸಾಯ್ತೀನಿ, ಇಲ್ಲ ಎಲ್ರನ್ನೂ ಸಾಯಿಸ್ತೀನಿ. ಏನಂದೆ ನೀನು? ಹೆತ್ತ ಮಕ್ಕಳ ತರ ಅಂತ. ಹೆತ್ತ ತಾಯಿನೇ ಬಿಟ್ಟೋಳಲ್ಲ ನಾನು. ಇನ್ನು ಹೆತ್ತ ಮಕ್ಕಳ ಹಾಗೆ ಇದ್ದವ್ರನ್ನ ಬಿಡ್ತೀನ? ದೊಡ್ಡ ಸಾಧನೆ ಮಾಡಿದವಳು ಅದು ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ? ಹೆತ್ತ ತಾಯಿ ಕಣ್ಣನ್ನು ಹೋಗೋ ಹಾಗೆ ಮಾಡಿದ್ದು ದೊಡ್ಡ ಸಾಧನೆನಾ? ಖಂಡಿತ ಇಲ್ಲ.
ನಾನು ಇಷ್ಟು ದಿನ ಏನೇನ್ ಮಾಡಿದ್ದೀನಿ ಅಂತ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ. ನೋಡೋಣ, ತಿಳ್ಕೊಂಡು ಆಮೇಲೆ ನೀವೇನ್ ಮಾಡ್ತೀರಾ ಅಂತ. ಏನು ಮಾಡೋದಕ್ಕಾಗಲ್ಲ. ಸುಹಾಸಿನಿ, ಮಿಸಸ್ ವೇದಾಂತ್ ವಸಿಷ್ಠ, ಎಲ್ಲ ಶುರುವಾಗಿದ್ದು ನಿನ್ನಿಂದ. ಎಲ್ಲದಕ್ಕೂ ಕಾರಣ ನೀನೆ. ನೀನು ವೇದಾಂತ್ನ ಮದುವೆ ಆಗಿ ಈ ಮನೆಗೆ ಬರ್ದೇ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಹೌದು, ನಾನು ಮದುವೆ ಆಗಿ ಬಂದ್ಮೇಲೆನೆ ಸುಹಾಸಿನಿ ಅತ್ತೆ ಪುಣ್ಯಕೋಟಿ ಹಸು ಅಲ್ಲ, ಗೋಮುಖ ವ್ಯಾಘ್ರ ಅನ್ನೋ ಸತ್ಯ ಗೊತ್ತಾಗಿತ್ತು. ಹೌದು, ನೀನು ಬಂದು ನನ್ನ ಬಣ್ಣನ ಬಯಲು ಮಾಡೋದಕ್ಕೆ ನೋಡ್ದೆ. ಅದಕ್ಕೆ ನಾನು ಇನ್ನೂ ಸುಳ್ಳು ಹೇಳ್ತಾ ಹೋದೆ. ಒಂದ ಎರಡು ಅಮ್ಮಗೆ ಕಣ್ಣು ಹೋಗೋ ಹಾಗೆ ಮಾಡಿದೆ. ಧ್ರುವಂಗೆ ಆಕ್ಸಿಡೆಂಟ್ ಮಾಡಿಸ್ದೆ, ವಿಕ್ಕಿಗೆ ಆಕ್ಸಿಡೆಂಟ್ ಮಾಡಿಸ್ದೆ, ವೇದಾಂತ್ನ ಕಿಡ್ನಾಪ್ ಮಾಡಿಸ್ದೆ. ಮನೆ ಹಾಳಾಗೋದಕ್ಕೆ ನಾನೆಷ್ಟು ಕಾರಣನೋ ನೀನು ಅಷ್ಟೇ ಕಾರಣ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀನು ವೇದಾಂತ್ನ ಮದುವೆ ಆಗದೆ ಹೋಗಿದ್ರೆ ನಿಮ್ಮಪ್ಪ ಮಂಜುನಾಥ್ ಸಾಯ್ತಾ ಇರ್ಲಿಲ್ಲ. ಅಮೂಲ್ಯ, ಮಗು ನಾಮಕರಣ ಮಾಡೋದಕ್ಕೆ ನಾನು ಜಾಗನ ಫಿಕ್ಸ್ ಮಾಡಿದೆ. ಅದನ್ನ ಆ ಬೆಟ್ಟಪ್ಪನ್ಗೆ ಇನ್ಫಾರ್ಮ್ ಮಾಡಿದೆ ಅಷ್ಟೆ. ಆದ್ರೆ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಹಾಸಿನಿ, ಬರ್ತಿರೋ ಕೋಪಕ್ಕೆ ನಿನ್ನ. ಮಿಸ್ಟರ್ ಧ್ರುವ ವಸಿಷ್ಠ, ನೀವು ಇದನ್ನೆಲ್ಲ ಸರಿ ಮಾಡೋ ಕಾಲ ಮೀರ್ ಹೋಗಿತ್ತು. ನಾನು ಇಷ್ಟು ವರ್ಷದಿಂದ ಬೆಳೆಸ್ಕೊಂಬಂದ ಕೋಪ, ದ್ವೇಷ, ಅಸೂಯೆ, ಸಿಟ್ಟು, ಇದಕ್ಕೆಲ್ಲ ಇವತ್ತು ಉತ್ತರ ಸಿಗತ್ತೆ. ಈ ಹೋರಾಟದಲ್ಲಿ, ನನ್ನ ಯುದ್ಧದಲ್ಲಿ ನೀವ್ ಯಾರು ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಪ್ರಪಂಚದಲ್ಲಿ ಕೆಡ್ತಾ ಇರೋದಿಲ್ಲ ಅನ್ನೋ ಮಾತನ್ನ ಸುಳ್ಳು ಮಾಡ್ಬಿಟ್ರಿ ನೀವು. ನಿಮ್ಮನ್ನ ಹೆತ್ತದಾಗಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ವಿ. ಯಾಕೆ ಈ ತರ ಮಾಡಿದ್ರಿ? ಹೆತ್ತ ಮಕ್ಕಳ ಹಾಗೆ ನೀವು ಹೆತ್ತ ಮಕ್ಕಳಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.